ಈ ವಿಡಿಯೋದಲ್ಲಿ 3 ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥವಾಗುವಂತೆ ವಿವರಿಸುವೆನು. ಏಕೆಂದರೆ ಈ ವ್ಯಾಖ್ಯಾನವು ಅನೇಕರಿಗೆ ಅಷ್ಟಾಗಿ ಅರ್ಥವಾಗ್ತಾ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾಗಿದೆ. ಅದೇನೆಂಬುದನ್ನು ನೋಡೋಣ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 30ನೇ ವಚನಗಳನ್ನು ನೋಡಿದರೆ, ಒಬ್ಬ ಸ್ತ್ರೀ ತನ್ನ ಮಗಳಿಗೆ ದೆವ್ವ ಹಿಡಿದು ಪೀಡಿಸುತ್ತಿರುವಾಗ ಯೇಸುವಿನ ಪಾದಗಳನ್ನು ಹಿಡಿದು ಸಹಾಯಕ್ಕಾಗಿ ಬೇಡಿಕೊಳ್ತಾಳೆ. ಆಗ ಆತನು 27ನೇ ವಚನದಲ್ಲಿ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ನಿರಾಕರಿಸ್ತಾನೆ. ಇದೇ ಸಂದರ್ಭವು ಮತ್ತಾಯನ ಸುವಾರ್ತೆಯಲ್ಲಿಯೂ ಇದೆ. 15ನೇ ಅಧ್ಯಾಯದ 21ರಿಂದ 28ನೇ ವಚನಗಳಲ್ಲಿ ಈ ಸಂದರ್ಭವನ್ನು ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. ಮತ್ತಾಯನ 15ನೇ ಅಧ್ಯಾಯದ 26ನೇ ವಚನದಲ್ಲಿ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ನಿರಾಕರಿಸ್ತಾನೆ. ಅಲ್ಲಿ ಏಕೆ ನಾಯಿಗೆ ಹಾಕೋದಿಲ್ಲ ಎಂದು ಹೇಳ್ತಾರೆ? ನಾಯಿ ಎಂದು ಏಕೆ ಪ್ರಸ್ತಾಪಿಸಿದ್ದಾರೆ? ಯೇಸು ಕ್ರಿಸ್ತನು ನಿರಾಕರಿಸುವುದೇಕೆ, ನಿರ್ಲಕ್ಷಿಸುವುದೇಕೆ? ಆ ಸ್ತ್ರೀಯು ಬಹಳ ದೂರದಿಂದ ಹಿಂಬಾಲಿಸಿದಳು. ಪಾಪ, ಅವರು ಎಲ್ಲಿಗೋದ್ರೂ ಅಲ್ಲಿಗೆ ಹಿಂಬಾಲಿಸಿದಳು. ಅಳುತ್ತಾ ಕೂಗುತ್ತಾ ಇದ್ಲು. ಆದರೂ ಆತನು ನಿರ್ಲಕ್ಷಿಸಿದನು. ನಿಜವಾದ ಕಾರಣವೇನು? ಇದಲ್ಲದೆ ನಾಯಿ ಮರಿಗಳಿಗೂ ಕೆಳಗೆ ಬಿದ್ದಿದ್ದನ್ನು ತಿಂದರೆ ತಪ್ಪಲ್ಲವೇ ಎಂದು ಹೇಳಿದಾಗ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನದಲ್ಲಿ ನೋಡಿ, ಅಮ್ಮ, ನಿನ್ನ ನಂಬಿಕೆ ದೊಡ್ಡದು ಎಂದು ಗುಣಪಡಿಸ್ತಾನೆ. ಇದರಲ್ಲಿ ನಂಬಿಕೆ ಏನಿದೆ? ಕೆಳಗೆ ಬಿದ್ದಿದ್ದನ್ನು ತಿನ್ನುತ್ತೇವೆ ಎನ್ನುವುದರಲ್ಲಿ ನಂಬಿಕೆ ಏನು ಕಾಣ್ತದೆ? ಈಗ ನಿಮ್ಮ ಬಳಿ ಬೈಬಲ್ ಇದ್ದರೆ ನೀವು ಅದನ್ನು ತೆಗೆದುಕೊಂಡು ಒಮ್ಮೆ ಓದಿ. ಈ ವ್ಯಾಖ್ಯಾನವನ್ನೆಲ್ಲ ಓದಿದರೆ ನಿಮಗೆ ಏನು ಅರ್ಥವಾಗ್ತದೆ? ಅಲ್ಲಿ ಅನೇಕರಿಗೆ ಅರ್ಥವಾಗದ ವಿಷಯವೆಂದರೆ ಏನು ನಡೆಯುತ್ತಿದೆ ಎಂದು ಗೊತ್ತಿಲ್ಲ. ಆತನು ಏಕೆ ನಾಯಿಗಳು ಎಂದನು? ಅಲ್ಲಿ ನಂಬಿಕೆ ಏನು ಕಂಡಿತು? ಏಕೆ ಆತನು ನಿರಾಕರಿಸಿದನು? ಏಕೆ ಹೇಳಬೇಡಿ ಎಂದನು? ನಾನು ಬಂದಿದ್ದು ಯಾರಿಗೂ ಗೊತ್ತಾಗಬಾರದು ಎಂದನು? ಇದು ಅರ್ಥವಾಗುವುದಿಲ್ಲ. ಇದಲ್ಲದೆ ಆ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗಿದೆ. ಆದುದರಿಂದ ನಾನೆಲ್ಲವನ್ನು ಸ್ಪಷ್ಟವಾಗಿ ವಿವರಿಸ್ತೇನೆ. ಸಂಪೂರ್ಣವಾಗಿ ನೋಡಿ, ಸ್ವಲ್ಪ ತಾಳ್ಮೆಯಿಂದ ಆಲಿಸಿ. ಮೊದಲು ಆ ಸಂದರ್ಭವೇನು ಎಂಬುದನ್ನು ಸಂಪೂರ್ಣವಾಗಿ ಓದೋಣ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 24ರಿಂದ 30ನೇ ವಚನಗಳು. ಆತನು ಅಲ್ಲಿಂದ ಹೊರಟು ತೂರ್ ಮತ್ತು ಸೀದೋನ್ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯಲ್ಲಿ ಪ್ರವೇಶಿಸಿದನು. ತಾನು ಬಂದಿರುವುದು ಯಾರಿಗೂ ತಿಳಿಯಬಾರದೆಂದು ಬಯಸಿದನು. ಆದರೂ ಆತನು ಮರೆಯಾಗಿರಲು ಸಾಧ್ಯವಾಗಲಿಲ್ಲ. 25ನೇ ವಚನ ನೋಡಿ, ಅಶುದ್ಧಾತ್ಮ ಪೀಡಿತಳಾದ ಚಿಕ್ಕ ಮಗಳನ್ನು ಹೊಂದಿದ್ದ ಒಬ್ಬ ಸ್ತ್ರೀಯು ಆತನ ಕುರಿತು ಕೇಳಿ ತಕ್ಷಣವೇ ಬಂದು ಆತನ ಪಾದಗಳ ಮೇಲೆ ಬಿದ್ದಳು. ಆ ಸ್ತ್ರೀಯು ಸುರುಫೆನಿಕಿಯ ವಂಶದಲ್ಲಿ ಹುಟ್ಟಿದ ಗ್ರೀಕ್ ದೇಶದವಳು. ತನ್ನ ಮಗಳೊಳಗಿಂದ ದೆವ್ವವನ್ನು ಹೊರಹಾಕಬೇಕೆಂದು ಆಕೆಯು ಬೇಡಿಕೊಳ್ತಾಳೆ ಎಂದು ಇದೆ. ಅದೇ ಸಂದರ್ಭವು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿಯೂ ಇದೆ. ಅದರಲ್ಲಿ 22ನೇ ವಚನವನ್ನು ನೋಡಿ, ಆ ಸ್ತ್ರೀಯನ್ನು ಕಾನಾನ್ಯ ಸ್ತ್ರೀ ಎಂದು ಪ್ರಸ್ತಾಪಿಸಿದ್ದಾನೆ. ಪ್ರಭು ದಾವೀದನ ಕುಮಾರನೇ ಎಂದು ಕೂಗ್ತಾಳೆ. 23ನೇ ವಚನ, ಆದರೆ ಆತನೊಳಗೆ ಒಂದು ಮಾತು ಕೂಡ ಹೇಳಿಲ್ಲ, ನಿರ್ಲಕ್ಷಿಸ್ತಾ ಇದ್ದಾನೆ. 24ನೇ ವಚನ ನೋಡಿ, ನಾನು ಇಸ್ರೇಲ್ ಮನೆಯವರಾದ ನಷ್ಟವಾದ ಕುರಿಗಳ ಬಳಿಗಲ್ಲದೆ ಬೇರೆ ಯಾರಿಗೂ ಕಳಿಸಲ್ಪಟ್ಟಿಲ್ಲ ಎಂದನು. ಮಾರ್ಕನ ಸುವಾರ್ತನೆ 7ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತೆ ಅಲ್ಲಿ 27ನೇ ವಚನದಲ್ಲಿ ಆತನು ಅದಕ್ಕೆ ಮೊದಲು ಮಕ್ಕಳಿಗೆ ತೃಪ್ತಿ ಆಗಲಿ, ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂತಾನೆ. 28ನೇ ವಚನ, ಅದಕ್ಕೆ ಆಕೆ, ನಿಜವೇ ಕರ್ತನೆ, ನಾಯಿ ಮರಿಗಳಿಗೂ ಸಹ ಮೇಜಿನ ಕೆಳಗೆ ಕುಳಿತು ಮಕ್ಕಳು ಎಸೆಯುವ ರೊಟ್ಟಿಯ ಚೂರುಗಳನ್ನು ತಿಂತಾವಲ್ಲವೇ ಎಂದು ಆತನಿಗೆ ಹೇಳ್ತಾಳೆ. 29ನೇ ವಚನದಲ್ಲಿ ಅದಕ್ಕೆ ಆತನು, ಈ ಮಾತನ್ನು ಹೇಳಿದರಿಂದ ಹೋಗು, ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ ಎಂದು ಆಕೆಗೆ ಹೇಳ್ತಾನೆ. ಇದೇ ವಚನವನ್ನು ಮತ್ತಾಯನ ಸುವಾರ್ತೆಯಲ್ಲಿ ನೋಡಿ 15ನೇ ಅಧ್ಯಾಯದ 28ನೇ ವಚನದಲ್ಲಿ, ಅಮ್ಮ, ನಿನ್ನ ನಂಬಿಕೆ ದೊಡ್ಡದು, ನಿನ್ನ ಇಚ್ಛೆಯಂತೆ ನಿನಗಾಗಲಿ ಎಂದು ಹೇಳ್ತಾನೆ. ನಂತರ ತಕ್ಷಣವೇ ಮಗಳು ಗುಣಪಡಿಸಲ್ಪಟ್ಟಳು. ಮನೆಗೆ ಹೋಗಿ ನೋಡಿದರೆ ಮಗಳು ಚೆನ್ನಾಗಿರ್ತಾಳೆ. ಇಲ್ಲಿನ ಸಾರಾಂಶವಿದು. ಇದರಲ್ಲಿ ಯೇಸು ಏಕೆ ನಿರ್ಲಕ್ಷಿಸ್ತಾ ಇದ್ದಾನೆ? ನಿರ್ಲಕ್ಷಿಸುವುದು ಏಕೆ? ನಾಯಿಗಳು ಎಂದು ಏಕೆ ಹೇಳ್ತಾ ಇದ್ದಾನೆ? ಇದಲ್ಲದೆ ನಿರಾಕರಿಸುವುದು ಏಕೆ? ಆ ಪ್ರದೇಶಗಳಿಗೆ ಬಂದಿದ್ದು ಯಾರಿಗೂ ಏಕೆ ಗೊತ್ತಾಗಬಾರ್ದು ಹೇಳ್ತಾನೆ? ಯೇಸು ಇಸ್ರಾಯೇಲರನ್ನು ರಕ್ಷಿಸಲು ಮಾತ್ರ ಬಂದೆ ಎಂದು ಏಕೆ ಹೇಳಿದನು? ಅನ್ಯರಿಗೆ ಅಲ್ಲವೇ? ಅನ್ಯರನ್ನು ನಾಯಿಗಳಿಗೆ ಹೋಲಿಸಿದನು. ಈ ವ್ಯಾಖ್ಯಾನವನ್ನೆಲ್ಲ ನೋಡಿದರೆ ನಾಯಿ ಮರಿಗಳು ರೊಟ್ಟಿ ತುಂಡಿಗಳು ಮಾತ್ರ ಬೀಳ್ತವೆ ಅಲ್ಲವೇ? ಅದೇ ಈ ಮಾತುಗಳು ಇವೆ. ಈ ಮಾತುಗಳಲ್ಲಿ ನಂಬಿಕೆ ಏನಿದೆ? ಇದಲ್ಲದೆ ನಂಬಿಕೆ ದೊಡ್ಡದು ಹೇಳ್ತಾರೆ. ಅಂತಹ ನಂಬಿಕೆ ಏನಿದೆ? ಯೇಸು ಏಕೆ ಹಾಗೆ ವರ್ತಿಸಿದನು? ಏಕೆ ಹಾಗೆ ಮಾತನಾಡಿದನು? ಇವೆಲ್ಲವೂ ಗೊಂದಲಮಯವಾಗಿ ಮತ್ತು ಅರ್ಥ ಆಗದಂತೆ ಇದೆ ಅಲ್ಲವೇ? ಇಲ್ಲಿ ಇನ್ನೊಂದು ವಿಷಯ, ಯೇಸು ಕ್ರಿಸ್ತನು ಯಹೂದಿಗಳಿಗಾಗಿ ಬಂದವನು, ಅನ್ಯರಿಗಾಗಿ ಅಲ್ಲ.
ಆದರೆ ಕೆಲವರು ಅನ್ಯರಿಗಾಗಿ ಆ ಸ್ತ್ರೀಯ ಮೂಲಕವೇ ಅವಕಾಶ ಸಿಕ್ಕಿತ್ತು, ಆ ಸ್ತ್ರೀಯ ಮೂಲಕವೇ ನಮಗೆ ರಕ್ಷಣೆ ಸಿಕ್ಕಿತ್ತು ಎಂತಾರೆ. ಆದುದರಿಂದ ನಾನೆಲ್ಲವನ್ನೂ ಒಂದೊಂದಾಗಿ ಸ್ಪಷ್ಟವಾಗಿ ನಿಮಗೆ ವಿವರಿಸ್ತೇನೆ. ಮೊದಲಿಗೆ ಆತನು ಹೋದ ಪ್ರದೇಶ ಯಾವುದು? ತೂರ್ ಮತ್ತು ಸೀದೋನ್ ಪ್ರಾಂತ್ಯಗಳು. ತೂರ್ ಮತ್ತು ಸೀದೋನ್ ಪ್ರಾಂತ್ಯಗಳು ಅನ್ಯ ಜನಾಂಗದ ಪ್ರದೇಶಗಳು, ಯಹೂದಿಗಳು ವಾಸಸ್ಥಾನಗಳ ಹೊರಗಿನ ಪ್ರದೇಶ. ಅಲ್ಲಿ ಯಹೂದಿಗಳು ಹೋಗುವುದಿಲ್ಲ, ಯಹೂದಿಗಳಿಗೆ ಮತ್ತು ಅವರಿಗೆ ಹೊಂದಿಕೆಯಾಗುವುದೇ ಇಲ್ಲ. ಯಹೂದಿಗಳಿಗೆ ಬದ್ಧ ಶತ್ರುಗಳು ಅಲ್ಲಿದ್ದಾರೆ. ತೂರ್ ಮತ್ತು ಸೀದೋನ್ ಗಲಿಲಾಯ ಸಮುದ್ರದ ಉತ್ತರದಲ್ಲಿದೆ, ಮೆಡಿಟೇರಿಯನ್ ಸಮುದ್ರ ತೀರದ ಪ್ರದೇಶಗಳು. ಈ ಪ್ರದೇಶಗಳು ಬಹಳ ಕೆಟ್ಟವು, ನೀಚವಾದವು. ಇಜಬೇಲ್ ಪರಿಚಯಿಸಿದ ವಿಗ್ರಹಾರಾಧನೆಯನ್ನು ಪೂಜಿಸುವ ದೇಶಗಳು ಅವು, ಅತ್ಯಂತ ನೀಚವಾದವುಗಳು. ಯೆಶಾಯನ ಗ್ರಂಥ 23ನೇ ಅಧ್ಯಾಯದಲ್ಲಿ, ಎಚ್ಕೇಲನ ಗ್ರಂಥ 28ನೇ ಅಧ್ಯಾಯದಲ್ಲಿಯೂ ಈ ಪ್ರದೇಶಗಳು ಖಂಡಿಸಲ್ಪಟ್ಟಿವೆ, ಶಪಿಸಲ್ಪಟ್ಟಿವೆ. ಖಂಡಿಸಲ್ಪಟ್ಟಿರೋದನ್ನು ನೋಡಿ, ಯಹೂದಿಗಳು ಈ ಪ್ರದೇಶವನ್ನು ಮತ್ತು ಈ ಪ್ರದೇಶದ ಜನರನ್ನು ದೈವಿಕ ಉಗ್ರತೆಗೆ ಗುರಿಯಾದವರಾಗಿ, ಕೆಟ್ಟ ಪಟ್ಟಣಗಳಾಗಿ ನೋಡ್ತಾರೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ 21ನೇ ವಚನ ನೋಡಿ. ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ಅದ್ಭುತಗಳನ್ನು ಮಾಡಿದರೆ ಅವರು ಗೋಣಿಪಾಟ ಕಟ್ಟಿ ಪಶ್ಚಾತ್ತಾಪ ಪಡುತ್ತಾರೆ. 22ನೇ ವಚನ, ನ್ಯಾಯ ತೀರ್ಪಿನ ದಿನದಲ್ಲಿ ನಿಮ್ಮ ಗತಿಗಿಂತ ಖೋರಾಜಿನ್ ಮತ್ತು ಬೆಸ್ತೈದದ ಗತಿಗಿಂತ ತೂರ್ ಮತ್ತು ಸೀದೋನ್ ಪಟ್ಟಣಗಳ ಗತಿ ಸಹನೀಯವಾಗಿರ್ತದೆ ಎಂದು ನಿಮಗೆ ಹೇಳುತ್ತಿದ್ದೇನೆ ಅಂತಾನೆ. ಅಂದರೆ ತೂರ್ ಮತ್ತು ಸೀದೋನ್ ನಾಶಕಾರಕ, ಕೆಟ್ಟವು. ಅವರಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಗತಿ ತಪ್ಪಿದ್ದಲ್ಲ, ಅವರಿಗಿಂತ ಹೆಚ್ಚು ಶಿಕ್ಷೆ ಪಡೆಯುತ್ತಿದ್ದಾರೆ ಎಂದು ಖೋರಾಜಿನ್ ಮತ್ತು ಬೆಸ್ತೈದ ಪ್ರದೇಶಗಳ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಆ ಪ್ರದೇಶಗಳಲ್ಲಿ ಅದ್ಭುತಗಳನ್ನು ಮಾಡಿದರೆ ಏಕೆ ತಕ್ಷಣವೇ ಗೋಣಿತಟ್ಟುಗಳನ್ನು ಕಟ್ಟಿಕೊಂಡು ಪಶ್ಚಾತ್ತಾಪ ಪಡುತ್ತಾರೆ ಎಂದು ಹೇಳಿದರೆ, ಅವರು ಅದ್ಭುತಗಳಿಗಾಗಿ ನೋಡ್ತಾ ಇದ್ದಾರೆ, ಆಶ್ಚರ್ಯಕರ ಕಾರ್ಯಗಳಿಗಾಗಿ ಕಾಯ್ತಾ ಇದ್ದಾರೆ. ಅದ್ಭುತಗಳು ನಡೆದರೆ ತಕ್ಷಣವೇ ಬದಲಾಗ್ತಾರೆ ಎಂದು ಅವರು ಬಯಸಿದರು. ಆದರೆ ದೇವರು ಹಾಗೆ ಬದಲಾಯಿಸಲು ಬಯಸಲಿಲ್ಲ. ಅಲ್ಲಿ ದೇವರು ಘೋಷಿಸಿದ ಅದ್ಭುತಗಳನ್ನು ಮಾಡಿದರು. ಬೆತ್ಸೈದಾ ಮತ್ತು ಖೋರಾಜಿನ್ ಪ್ರದೇಶಗಳ ಗತಿಯು ಹಾಗೆಯೇ ಇತ್ತು ಎಂದು, ಅದೇ ಅದ್ಭುತಗಳನ್ನು ತೂರ್ ಮತ್ತು ಸೀದೋನ್ ಪ್ರದೇಶಗಳಲ್ಲಿ ಮಾಡಿದರೆ ಖಂಡಿತವಾಗಿಯೂ ಬದಲಾಗ್ತಾರೆ. ಅಂತಹ ಪರಿಸ್ಥಿತಿಯನ್ನು ಅಲ್ಲಿ ವಿವರಿಸ್ತಾ ಇದ್ದಾರೆ. ಅಂತಹ ಅನ್ಯ ಪ್ರದೇಶಕ್ಕೆ, ಕೆಟ್ಟ ಪ್ರದೇಶಕ್ಕೆ ಯೇಸು ಕ್ರಿಸ್ತನು ಒಬ್ಬರ ಮನೆಗೆ ಹೋದನು. ಯಹೂದಿಗಳು ಅಸಹ್ಯ ಪಡುವ ಪ್ರದೇಶ, ಶತ್ರುಗಳ ಪ್ರದೇಶ. ಇದಲ್ಲದೆ ತೂರ್ ಮತ್ತು ಸೀದೋನ್ ಜನರು ನೋಡಿದರೆ ಎಗ ಬಿದ್ದುಕೊಂಡು ಬಂದ್ಬಿಡ್ತಾರೆ. ಅದಕ್ಕಾಗಿಯೇ ತಿಳಿಯಬಾರದು ಎಂದನು. ಆದರೂ ತಿಳಿದುಕೊಂಡು ಈ ಸ್ತ್ರೀಯು ಮಾತ್ರ ಬಂದಳು. ಈ ಸ್ತ್ರೀಯು ಯೇಸುವನ್ನು ಹಿಂಬಾಲಿಸುತ್ತಾ ಬಂದಳು. ಈಗ ಈ ಸ್ತ್ರೀ ಯಾರೆಂದು ನೋಡೋಣ. ಈ ಸ್ತ್ರೀ ಯಾರು? ಗ್ರೀಕ್ ದೇಶದವಳು ಎಂದು ಬರೆಯಲ್ಪಟ್ಟಿದೆ. ಗ್ರೀಕ್ ಸಂಸ್ಕೃತಿಗೆ ಅನುಗುಣವಾಗಿ ಜೀವಿಸಿದಂತಹ ವ್ಯಕ್ತಿ ಈ ಸ್ತ್ರೀ, ಒಬ್ಬ ಅನ್ಯಳು. ಮಾರ್ಕನು ಈ ಸ್ತ್ರೀಯನ್ನು ಸೂರೋಫೆನಿಕೆಯ ಸ್ತ್ರೀ ಎಂದನು. ಅಂದರೆ ಸಿರಿಯಾದ ಸಿರಿಯೋಫೆನಿಕೆಯ ಪ್ರದೇಶಕ್ಕೆ ಸೇರಿದ ಫೆನಿಕೆಯ ಸ್ತ್ರೀ, ಶಾಪಗ್ರಸ್ತ ಪ್ರದೇಶದಿಂದ, ಕೆಟ್ಟ ಪ್ರದೇಶದಿಂದ ಬಂದ ಸ್ತ್ರೀ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ಸ್ತ್ರೀಯನ್ನು ಕಾನಾನ್ಯಳು ಎಂದಳು. ಕಾನಾನ್ಯ ಸ್ತ್ರೀ ಎಂದರೆ ಇನ್ನೂ ನೀಚವಾದ, ಅಶುದ್ಧವಾದ, ಇಸ್ರಾಯೇಲ್ ಶತ್ರುಗಳಲ್ಲಿ ಅತ್ಯಂತ ದುರ್ಮಾರ್ಗಿಯಾದ ಅನ್ಯ ಜಾತಿಯಾಗಿ ಹೆಸರು ಪಡೆದ ಕಾನಾನ್ಯರಿಗೆ ಹೋಲಿಸಿದನು. ಆದುದರಿಂದ ಈ ಸ್ತ್ರೀಯು ಅಸಹ್ಯ ಪಡುವಂತಹ ಅಶುದ್ಧವಾದ ಪ್ರದೇಶದಿಂದ, ಆ ಜನರಿಂದ ಬಂದಂತಹ ಸ್ತ್ರೀ ಎಂದು ನಮಗೆ ತಿಳಿಯುತ್ತದೆ. ಈ ಸ್ತ್ರೀಯನ್ನು ಉಪಯೋಗಿಸಿ ತನ್ನ ಜೊತೆಗಿದ್ದ ಶಿಷ್ಯರಿಗೆ ಮತ್ತು ತನ್ನ ಜೊತೆಗಿದ್ದ ಯಹೂದಿಗಳಿಗೆ ಪಾಠ ಕಲಿಸಿದನು. ಯಹೂದಿಗಳು ಯಾರೊಂದಿಗೂ ಸೇರಿಕೊಳ್ಳುವುದಿಲ್ಲ. ಯೇಸು ಬಂದ ನಂತರ ಆಕೆ ಹಿಂಬಾಲಿಸಿದಳು, ಕೂಗಿದಳು, ಕಾಲಿನ ಮೇಲೆ ಬಿದ್ದಳು. ಶಿಷ್ಯರು ನೋಡಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 23ನೇ ವಚನದಲ್ಲಿ ಶಿಷ್ಯರು ಆಕೆ ಬಗ್ಗೆ, ಆಕೆ ಹಿಂಬಾಲಿಸಿ ಕೂಗ್ತಾ ಇದ್ದಾಳೆ, ಆದುದರಿಂದ ಇವಳನ್ನು ಕಳುಹಿಸಿಬಿಡಿ ಅಂತಾರೆ. ಅದು ಅನ್ಯ ಪ್ರದೇಶ. ಕೂಗ್ತಿದ್ದಳು. ಅಲ್ಲಿ ಬಂದಿದ್ದು ಯಾರಿಗೂ ಗೊತ್ತಾಗಬಾರ್ದು. ಇವರಿಗೆ ಇಷ್ಟವಿರುವುದಿಲ್ಲ, ಯಾರೊಂದಿಗೂ ಸೇರಿಕೊಳ್ಳುವುದಿಲ್ಲ. ಆದುದರಿಂದ ಆ ಪರಿಸ್ಥಿತಿಯನ್ನು ಶಿಷ್ಯರಿಗೆ ಒಂದು ಪಾಠವಾಗಿ ಕಲಿಸಲು ಯೇಸು ಪ್ರಯತ್ನಿಸಿದನು. ಯೇಸು ಅವರಿಗೆ ಕಲಿಸುವ ಪಾಠವಿದು. ಶಿಷ್ಯರು ಕಳಿಸಿಬಿಡಿ ಅಂತಾರೆ. ಸಹಾಯ ಮಾಡಿ ಎಂದು ಹೇಳಲಿಲ್ಲ, ಮಾಡಬೇಡಿ ಎಂದು ಹೇಳಲಿಲ್ಲ. ಆದರೆ ನಮ್ಮವರು ನಮಗಾಗಿಯೇ ಬಂದಿದ್ದಾರೆ, ನಮ್ಮೊಂದಿಗೆ ಇದ್ದಾರೆ ಎಂದು ಭಾವಿಸಿದ್ದ ಅವರ ಭಾವನೆಗಳೆಲ್ಲವೂ ಈ ಪಾಠದ ಮೂಲಕ ಅವರಿಗೆ ಅರ್ಥವಾಯಿತು. ಆಕೆಯ ಮೂಲಕ ಅಂತಹ ಅನ್ಯ ಜನಾಂಗದವರ ಬಗ್ಗೆ ಇವರಿಗೆ ಪಾಠ ಕಲಿಸಿದನು. ಅನ್ಯ ಜನಾಂಗದವರೊಂದಿಗೆ ಹೇಗೆ ವರ್ತಿಸಬೇಕೆಂಬುದನ್ನು ಕಲಿಸಿದನು. ಸರಿ, ಹಾಗಾದರೆ ಇನ್ನೊಂದು ದೊಡ್ಡ ಅನುಮಾನ ಎಲ್ಲರಿಗೂ. ಇನ್ನೊಂದು ದೊಡ್ಡ ಅನುಮಾನವೇನೆಂದರೆ, ಆಕೆ ಹಾಗೆ ಬೇಡಿಕೊಂಡಾಗ ನಿಮ್ಮವನಲ್ಲ ಎಂತಾನೆ. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯದ 24ನೇ ವಚನ ನೋಡಿ. ನಾನು ಇಸ್ರಾಯೇಲ್ ಮನೆಯವರಾದ ನಷ್ಟವಾದ ಕುರಿಗಳ ಬಳಿಗಲ್ಲದೆ ಬೇರೆ ಯಾರಿಗೂ ಕಳಿಸಲ್ಪಟ್ಟಿಲ್ಲ ಎಂತಾನೆ. ಅನ್ಯ ಜನಕ್ಕಾಗಿ ಅಲ್ಲವೇ ಅಲ್ಲ, ಕೇವಲ ಇಸ್ರಾಯೇಲ್ಗಾಗಿ, ಯಹೂದಿಗಳಿಗಾಗಿ ಬಂದಿದ್ದೇನೆ ಎಂದು ಅರ್ಥ ಮಾಡಿಕೊಳ್ತಾರೆ. ಇದರಲ್ಲಿ 2 ವಿಷಯಗಳನ್ನು ಗಮನಿಸಿ, 2 ವಿಷಯಗಳನ್ನು ಯೋಚಿಸಿ.
ಒಂದು, ಆಕೆ ಅನ್ಯಳು, ವಿಗ್ರಹಾರಾಧಕಿ, ಕೆಟ್ಟ ಪ್ರದೇಶದಿಂದ ಬಂದವಳು. ದೇವರು ಅಥವಾ ದೇವರ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ಆ ಜನರು ಇರಲಿಲ್ಲ. ಅಂಥವರು ದೇವರ ಕುಮಾರನನ್ನು ನಂಬುತ್ತಾರೆಯೇ? ದೇವರನ್ನು ಅಂಗೀಕರಿಸುತ್ತಾರೆಯೇ? ಹಾಗೆ ಯಹೂದಿಗಳನ್ನು ಮತ್ತು ಯಹೂದಿಗಳ ದೇವರನ್ನು ಅಸಹ್ಯ ಪಡುವಂತಹ ಆ ಪ್ರದೇಶದ ಜನರಿಗೆ ಬುದ್ಧಿ ಹೇಳುವುದಕ್ಕಾಗಿ, ಆ ಪ್ರದೇಶದ ಜನರಿಗೆ ಅರ್ಥವಾಗುವುದಕ್ಕಾಗಿ, ಆ ಸ್ತ್ರೀಗೂ ಅರ್ಥವಾಗುವಂತೆ ಹೇಳುವುದಕ್ಕಾಗಿ, ಆ ಜನಾಂಗವು ಅರ್ಥ ಮಾಡಿಸಿಕೊಳ್ಳುವುದಕ್ಕಾಗಿ ಆ ಪ್ರದೇಶದಲ್ಲಿ ಆ ಸಮಯದಲ್ಲಿ ಯಹೂದಿಗಳಿಗಾಗಿಯೇ ಬಂದಿದ್ದೇನೆ, ಅನ್ಯರಿಗಾಗಿ ಅಲ್ಲ ಎಂತಾನೆ. ಅದು ಅವಳಿಗೆ ಮತ್ತು ಅವಳ ಸುತ್ತ ಇರೋರೆಲ್ಲರಿಗೂ ಪಾಠ. ಏಕೆಂದರೆ ಯೇಸು ಎಂಬ ವ್ಯಕ್ತಿಯನ್ನು ಯಹೂದಿಗಳವನೆಂದು, ಯಹೂದಿಗಳ ಮೆಸ್ಸಿಯನೆಂದು, ಯಹೂದಿಗಳ ಪ್ರದೇಶದವನೆಂದು, ಯಹೂದಿಗಳಿಗಾಗಿ ಬಂದವನೆಂದು ಅಲ್ಲಿ ಅವರು ಭಾವಿಸುತ್ತಿದ್ದರು. ಆದುದರಿಂದ ನಿಮ್ಮವರಾಗಿ ನೋಡುವ ನಿಮಗೆ ಅವರ ಅಗತ್ಯವೇನು ಎಂದು ಹೇಳುವ ಸಂದರ್ಭ. ಎರಡನೇ ವಿಷಯ, ತನ್ನೊಂದಿಗಿರುವವರಿಗೆ ಮತ್ತು ಆ ಪ್ರದೇಶದವರಿಗೆ ಹೊಂದಿಕೆಯಾಗುವುದಿಲ್ಲ. ಅಂದರೆ ಯಹೂದಿಗಳಿಗೂ ಮತ್ತು ತೂರ್ ಸೀದೋನ್ ಜನರಿಗೂ ಹೊಂದಿಕೆ ಆಗಿರುವುದಿಲ್ಲ. ಅವರನ್ನು ಶತ್ರುಗಳಾಗಿ ನೀಚರಾಗಿ ನೋಡ್ತಾರೆ. ಯೇಸು ಇವರನ್ನು ಆಧರಿಸಿದರೆ ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಇದಲ್ಲದೆ ಯೇಸು ಯಹೂದಿಗಳಲ್ಲಿ ಕೆಲವರನ್ನು ನೇಮಿಸಿ ಯಹೂದಿಗಳನ್ನು ರಕ್ಷಿಸಲು ಮತ್ತು ದೇವರ ರಾಜ್ಯವನ್ನು ಅವರಿಗೆ ಘೋಷಿಸಲು ಹೇಳ್ತಾನೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 5-6 ವಚನಗಳನ್ನು ನೋಡಿ, ನೀವು ಅನ್ಯ ಜನಾಂಗದವರ ಮಾರ್ಗದಲ್ಲಿ ಹೋಗಬೇಡಿ ಎಂತಾನೆ. 6ನೇ ವಚನ ನೋಡಿ, ಇಸ್ರಾಯೇಲ್ ವಂಶದಲ್ಲಿ ನಷ್ಟವಾದ ಕುರಿಗಳ ಬಳಿಗೆ ಹೋಗಿ ಎಂತಾನೆ. ಹಾಗೆ ಮೊದಲು ಈ ಯಹೂದಿಗಳ ಬಗ್ಗೆ, ಇಸ್ರಾಯೇಲ್ ರಕ್ಷಣೆಯ ಬಗ್ಗೆ, ಪಶ್ಚಾತ್ತಾಪದ ಬಗ್ಗೆ ಹೇಳಿದಂತಹ ಯೇಸು ಕ್ರಿಸ್ತನು ಹಾಗೆ ಹೇಳಿ ಈಗ ಅನ್ಯರನ್ನು ಅವರೊಂದಿಗೆ ಸೇರಿಸಿದರೆ ಅವರು ಗೊಂದಲಕ್ಕೊಳಗಾಗ್ತಾರೆ. ಆದುದರಿಂದ ಯೇಸು ಆ ಪ್ರದೇಶದಲ್ಲಿ ಹಾಗೆ ಸಮತೋಲವಾಗಿ ಮಾತನಾಡಿದನು. ಅದಕ್ಕಾಗಿಯೇ ಈ 2 ಸಂದರ್ಭಗಳನ್ನು ಆಧರಿಸಿ ಆತನು ಮಾತನಾಡಿದನು. ಅನ್ಯರ ಬಳಿಗೆ ಅಲ್ಲ, ಇಸ್ರಾಯೇಲ್ ಬಳಿಗೆ ಎಂಬಂತೆ ಮಾತನಾಡಿದನು. ಆದರೆ ಈಗ ಇನ್ನೊಂದು ವಿಷಯ ನೋಡಿ. ಇನ್ನೊಂದು ವಿಷಯವೇನೆಂದರೆ, ಯೇಸು ಕ್ರಿಸ್ತನು ನಿರ್ಲಕ್ಷಿಸಿದಂತೆ, ನಿರಾಕರಿಸಿದಂತೆ ಕಂಡರೂ ಆ ಸ್ತ್ರೀ ನೋಡಿ ಹಿಂಬಾಲಿಸ್ತಾಳೆ ಇದ್ದಾಳೆ, ಕೂಗ್ತಾಳೆ ಇದ್ದಾಳೆ. ಆತನು, ಅಮ್ಮ ನಿನ್ನ ನಂಬಿಕೆ ದೊಡ್ಡದು ಎಂತಾನೆ. ಆ ನಂಬಿಕೆ ಏನು? ಅಲ್ಲಿ ಏನು ದೊಡ್ಡದು? ಆ ನಂಬಿಕೆಯಲ್ಲಿ ಏನು ದೊಡ್ಡತನ ಕಂಡಿತು ಎಂದರೆ, ಇಲ್ಲಿ 4 ವಿಷಯಗಳನ್ನ ಹೇಳ್ತೇನೆ. ಮೊದಲನೆಯದು, ಆ ಸ್ತ್ರೀ ನಿರಾಶೆಗೆ ಒಳಗಾಗಲಿಲ್ಲ. ಯೇಸು ಕ್ರಿಸ್ತನು ನಿರಾಕರಿಸುವಂತೆ ಕಾಣುತ್ತಿದ್ದರೂ, ಸ್ಪಷ್ಟವಾಗಿ ನಿರಾಕರಿಸುತ್ತಿದ್ದರೂ ಆಕೆ ನಂಬಿದಳು, ಹಿಂಬಾಲಿಸ್ತಾನೇ ಇದ್ದಳು. ಆತನೇ ಗುಣಪಡಿಸಬಲ್ಲನು ಎಂದು ನಂಬ್ತಾಳೆ, ಪಾದಗಳ ಮೇಲೆ ಬಿದ್ದಳು. ಎರಡನೇ ವಿಷಯ, ದಾವೀದನ ಕುಮಾರನೇ ಎಂದು ಸಂಬೋಧಿಸ್ತಾಳೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 22ನೇ ವಚನ ನೋಡಿ, ದಾವೀದನ ಕುಮಾರನೇ ನನ್ನ ಮೇಲೆ ಕರುಣಿಸು ಎಂದು ಕೂಗ್ತಾಳೆ. ಯಹೂದಿಗಳು ರಕ್ಷಕನೆಂದು, ಯಹೂದಿಗಳ ಮೆಸ್ಸಿಯನೆಂದು ನಂಬಿದಳು. ಯೇಸು ಎಂದು ಹೇಳದೆ ದಾವೀದನ ಕುಮಾರನೇ ಎಂತಾಳೆ. ಅಂದರೆ ಆಕೆಗೆ ವಾಕ್ಯ ತಿಳಿದಿತ್ತು, ಮೆಸ್ಸಿಯನಾಗಿ ಅಂಗೀಕರಿಸಿದಳು. ಅದಕ್ಕಾಗಿ ಪಾದಗಳನ್ನು ಹಿಡಿದುಕೊಂಡಳು. ಮೂರನೇ ಅಂಶ, ಆಕೆ ಪದೇ ಪದೇ ಆತನನ್ನು ಹಿಂಬಾಲಿಸ್ತಾಳೆ. ಏಕೆ ಹಿಂಬಾಲಿಸ್ತಾ ಕೂಗ್ತಾಳೆಂದರೆ, ಆಕೆ ಆತನ ಮಾತುಗಳಿಂದ ನಂಬಿಕೆಯನ್ನು ಹೆಚ್ಚಿಸಿಕೊಂಡಳು. ಆತನ ಪಾದಗಳ ಮೇಲೆ ಬೀಳುವುದು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ 22ರಿಂದ 23ನೇ ವಚನಗಳಲ್ಲಿ ನೋಡಿ. ಆ ವರ್ತಮಾನ ಆಕೆಗೆ ತಿಳಿದಿತ್ತು. ಹಾಗೆಯೇ ಗೆರಸರಿನಲ್ಲಿ ದೆವ್ವ ಹಿಡಿದ ವಿಷಯವೂ ಆಕೆಗೆ ತಿಳಿದಿತ್ತು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಆತನು ಮಾಡಿದ ಕಾರ್ಯಗಳು ಆಕೆಗೆ ತಿಳಿದಿದ್ದವು. ಆದುದರಿಂದ ಅದೇ ಕಾರ್ಯವನ್ನು ಆಕೆಯಲ್ಲಿ ಪ್ರದರ್ಶಿಸಿದಳು. ಆಕೆ ತಿಳಿದುಕೊಂಡಳು, ದೇವರ ಮಾತುಗಳನ್ನು ಅಂಗೀಕರಿಸಿದಳು, ಆತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಬಂದಳು. 4ನೇ ವಿಷಯ, ಯೇಸು ಕ್ರಿಸ್ತನು ನಿರಾಕರಿಸಿದರು, ನಾಯಿ ಮರಿ ಎಂದರೂ ಸಹ ಹೌದು ನಿಜವೇ ಎಂದಳೇ ಹೊರತು ಅಲ್ಲಿಂದ ಹೋಗಲಿಲ್ಲ, ಕೋಪಗೊಳ್ಳಲಿಲ್ಲ. ಆ ವಿಧೇಯತೆ ನೋಡಿ ನಾನು ನಾಯಿ ಮರಿಯೇ ಎಂತಾಳೆ. ಮಕ್ಕಳು ಎಸೆದಿದ್ದನ್ನು ತಿಂದರೆ ಸಾಕು ಎಂಬಂತೆ ಮಾತನಾಡಿದಳು. ಅಷ್ಟೇ ವಿಧೇಯತೆಯನ್ನು ಅಲ್ಲಿ ತೋರಿಸಿದಳು. ಹೀಗೆ ಈ 4 ವಿಷಯಗಳು ಈ ಆಧಾರದ ಮೇಲೆ ಆಕೆ ನಂಬಿಕೆ ಗೋಚರಿಸಿತು. ಈ 4 ವಿಷಯಗಳ ಆಧಾರದ ಮೇಲೆ ಅಮ್ಮ ನಿನ್ನ ನಂಬಿಕೆ ದೊಡ್ಡದು ಎಂದು ಗುಣಪಡಿಸಿದನು. ಆ ಮಗಳು ಗುಣಮುಖಳಾದರು. ಆದುದರಿಂದ ಇದೆಲ್ಲವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಯಿತು ಎಂದು ನಾನು ಭಾವಿಸ್ತೇನೆ. ಅರ್ಥ ಆಯಿತು ಅಲ್ಲವೇ? ಈಗ ನಾಯಿ ಎನ್ನುವುದೇಕೆ? ಕೊನೆಯ ವಿಷಯವೇನೆಂದರೆ, ನಾಯಿ ಎನ್ನುವುದೇಕೆ? ಆಕೆಯನ್ನು ನಾಯಿಗೆ ಏಕೆ ಹೋಲಿಸಿದರು? ನಾಯಿ ಮರಿಗೆ ಏಕೆ ಹೋಲಿಸಿದರು? ಈ ವಿಷಯವನ್ನು ನೋಡೋಣ. ಈ ಸ್ತ್ರೀಯನ್ನು ನಾಯಿಗೆ ಹೋಲಿಸುವುದು ಇಂದಿನ ಅನೇಕ ಜನರಿಗೆ ತಾರತಮ್ಯದಂತೆ ಕಾಣಿಸಬಹುದು, ಜನಾಂಗೀಯ ತಾರತಮ್ಯದಂತೆ ಕಾಣಿಸಬಹುದು. ಯೇಸು ಕ್ರಿಸ್ತನು ಏನೋ ಬೈದಂತೆ ಕಾಣಿಸಬಹುದು. ಆದರೆ ಅಲ್ಲಿ ನಾಯಿ ಎಂಬ ಪದವನ್ನು ಬಳಸಲಿಲ್ಲ, ನಾಯಿ ಮರಿ ಎಂದು ಬಳಸಿದ್ದಾನೆ. ಗ್ರೀಕ್ ಪದದಲ್ಲಿ ಕ್ಯೂನ್ ಎಂದರೆ ನಾಯಿ, ಆದರೆ ಅಲ್ಲಿ ಕ್ಯೂನ್ ಅನ್ನು ಬಳಸಲಿಲ್ಲ. ನಾಯಿ ಎಂದು ಏಕೆ ಕರೆಯುತ್ತಾರೆಂದರೆ, ಇಸ್ರಾಯೇಲ್ ಜನರಿಗೆ ಶತ್ರುಗಳು ಅವರು. ಅತ್ಯಂತ ದುರ್ಬರಕರವಾದಂಥ ಕಾನಾನ್ಯರು, ನೀಚರು, ಕೆಟ್ಟವರು. ಆದ್ದರಿಂದ ಅವರನ್ನು ನಾಯಿಗಳು ಎನ್ನುತ್ತಾರೆ. ಅಶುದ್ಧವಾದವರು,
ನೀಚರಾದವರು ದೂರ ಇಡಬೇಕೆಂದು ಬಯಸುವಗಳನ್ನು ಯಹೂದಿಗಳು ನಾಯಿಗಳು ಎನ್ನುತ್ತಾರೆ. ಇದು ಯಹೂದಿಗಳ ಪದಜಾಲ, ಒಂದು ರೀತಿಯ ಆಡುಮಾತು. ನಿಷಿದ್ಧವಾದದ್ದನ್ನು ಅಶುದ್ಧವಾದದ್ದನ್ನು ಸಹ ನಾಯಿ ಎಂದು ಕರೆಯುತ್ತಿದ್ದರು. ಇಸ್ರಾಯೇಲ್ ಜನರು ದೇವರ ಜನರನ್ನು ಮಕ್ಕಳೊಂದಿಗೆ ಹೋಲಿಸಿಕೊಳ್ತಾರೆ, ಅವರೇನೋ ಮಕ್ಕಳೊಂದಿಗೆ ಹೋಲಿಸಿಕೊಳ್ತಾರೆ. ಆದುದರಿಂದ ಇಲ್ಲಿ ಮಕ್ಕಳು ಎಂದರೆ ಯಹೂದಿಗಳು, ನಾಯಿ ಮರಿಗಳು ಎಂದರೆ ಹೀಗೆ ನಿಷಿದ್ಧವಾದ ಅಶುದ್ಧತೆಯನ್ನು ಹೊಂದಿರುವವರು ಅಷ್ಟೇ ಹೊರತು ಅನ್ಯ ಜನಾಂಗದವರೆಲ್ಲರೂ ಅಲ್ಲ. ಅನ್ಯ ಜನಾಂಗದವರಲ್ಲ, ನಿಷಿದ್ಧವಾದ ಅಶುದ್ಧವಾದ ನಾಯಿ ಮರಿಗಳಿಗೆ ಹೋಲಿಸಿದರು. ಆದರೂ ಯೇಸು ಕ್ರಿಸ್ತನು ಆಕೆಯನ್ನು ನಾಯಿ ಎನ್ನಲಿಲ್ಲ, ನಾಯಿಗೆ ಹೋಲಿಸಲಿಲ್ಲ, ಅಶುದ್ಧಳಾಗಿ ನೋಡಲಿಲ್ಲ, ಕೆಟ್ಟವಳಾಗಿ ನೀಚಳಾಗಿ ನೋಡಲಿಲ್ಲ. ಆತನು ಹೇಳಿದ್ದು ನಾಯಿ ಮರಿ ಎಂದು. ನಾಯಿ ಮರಿ ಎಂದರೆ ಅದನ್ನು ಗ್ರೀಕ್ನಲ್ಲಿ ಕುನಾರಿಯಾನ್ ಎಂದು ಬರೆಯಲಾಗ್ತದೆ. ಕುನಾರಿಯಾನ್ ಎಂದರೆ ಕನ್ನಡದಲ್ಲಿ ಆ ಪದ ಇಲ್ಲದೆ ನಾಯಿ ಮರಿ ಎಂದು ಬರೆದಿದ್ದಾರೆ. ಅಂದರೆ ಅದರ ಅರ್ಥ ಸಾಕಿಕೊಂಡು ಪ್ರೀತಿಯಿಂದ ಮಡಿಲಲ್ಲಿ ಇಟ್ಟುಕೊಂಡು ಪೋಷಿಸುವಂತಹ ನಾಯಿ ಮರಿ ಎಂದು ಅರ್ಥ. ಒಂದು ವೇಳೆ ನಾಯಿಯೇ ಆಗಿದ್ದರೂ ಅಂತಹ ನಾಯಿ ಜಾತಿಯ ನೋಡದೆ ಅಂಥವರನ್ನು ಸಹ ಹತ್ತಿರ ಕರೆದು ಮಡಿಲಲ್ಲಿ ಇಟ್ಟುಕೊಂಡು ಪ್ರೀತಿಯಿಂದ ಆಪ್ತವಾಗಿ ನೋಡಿಕೊಳ್ಳುವಂತಹ ಪದಜಾಲವನ್ನೇ ನಾಯಿ ಮರಿ ಎಂಬ ಪದಜಾಲವಾಗಿ ಬಳಸಿದರು. ಅದಕ್ಕಾಗಿ ಅಂತಹ ನಾಯಿ ಮರಿಗೆ ಮಾತ್ರ ಹೋಲಿಸಿದರು. ಮನೆಯಲ್ಲಿ ನಾಯಿ ಮರಿ ಮತ್ತು ಚಿಕ್ಕ ಮಕ್ಕಳು ಇದ್ದರೆ ಮಗುವಿಗೆ ಮಾತ್ರ ಕೊಡಲು ಸಾಧ್ಯವಿಲ್ಲ, ನಾಯಿ ಮರಿಗೂ ಕೊಡಬೇಕಾಗ್ತದೆ ಎಂಬ ದೃಷ್ಟಿಯಿಂದಲೇ ಹಾಗೆ ಹೇಳಿದರು. ಆ ಸಮಯದಲ್ಲಿ ಯಹೂದಿಗಳಿಗೆ ಸೇವೆಯನ್ನು ಮಾಡುತ್ತಾ ಅವರು ಜೊತೆಗಿದ್ದು ಯಹೂದಿಗಳು ತಮ್ಮೊಂದಿಗಿದ್ದು ಈಕೆಯನ್ನು ಆಧರಿಸಿದರೆ ಇವರು ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ, ಆಧರಿಸದಿದ್ದರೆ ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ಆದರೆ ಅವರು ನಾಯಿಯಂತೆ ಕೆಟ್ಟವರಂತೆ ನೋಡ್ತಾರೆ. ನಾಯಿ ಎನ್ನದೇ ಅಂಥವ್ರನ್ನು ವ್ಯತ್ಯಾಸ ತೋರಿಸದೆ ಆಧರಿಸುವಂತಹ ಅವರ ಭಾವನೆಗಳನ್ನು ಚಿಕ್ಕ ನಾಯಿ ಮರಿಗಳಿಗೆ ಹೋಲಿಸಿದರು. ಅಲ್ಲಿ ಅಶುದ್ಧವಾಗಿ ನೋಡಲಿಲ್ಲ. ಯಹೂದಿಗಳು ಪರಿಭಾಷೆಯಲ್ಲೇ ಯಹೂದಿಗಳಿಗೆ ಅರ್ಥವಾಗುವ ರೀತಿಯಲ್ಲೇ ಅವರಿಗೆ ಹೇಳುತ್ತಾ ಅವರಿಗೆ ಪಾಠ ಕಲಿಸಲು ಯೇಸು ಸಂಬೋಧಿಸಿದನು. ಅವರು ಅನ್ಯ ಸ್ತ್ರೀಯರಾಗಿ ಕೆಟ್ಟವರಾಗಿ ಅಶುದ್ಧರಾಗಿ ಕಂಡರೂ ಸಹ ಅವರನ್ನು ಹತ್ತಿರ ತೆಗೆದುಕೊಂಡು ಮಗುವಿನಂತೆ ನೋಡಿಕೊಳ್ಳಬೇಕು. ನಾಯಿಗಳು ಎಂದರೂ ಸಹ ನಾಯಿ ಮರಿಯಂತೆ ನಾವು ಆಧರಿಸಬೇಕು. ಇಲ್ಲಿ ಇನ್ನೊಂದು ಪ್ರಾಮುಖ್ಯತೆ ಇದೆ. ಈ ರೊಟ್ಟಿ ನಾಯಿ ಮರಿ ಎಂದು ಮಾತನಾಡಬೇಕು, ಇದರ ಅಗತ್ಯವೇನು? ಹಾಗೆ ಪರೋಕ್ಷವಾಗಿ ಮಾತನಾಡಬೇಕಾದಂಥ ಅಗತ್ಯ ಯೇಸುವಿಗೆ ಏಕೆ ಬಂತು ಎಂದರೆ, ಪೂರ್ವದಲ್ಲಿ ಇಲ್ಲಿಗೆ ಎಲಿಯ ಪ್ರವಾದಿ ಬಂದಿದ್ದನು. ಎಲಿಯ ಪ್ರವಾದಿ ಇದೇ ಪ್ರದೇಶದಲ್ಲಿ ಅನ್ಯ ಸ್ತ್ರೀಯ ಬಳಿ ಅದ್ಭುತ ಮಾಡಿದನು. ಮೊದಲನೇ ಅರಸನ ಗ್ರಂಥ 17ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ. ಅದನ್ನು ನೆನಪಿಸುತ್ತಾ ಇವರಿಗೆ ಒಂದು ಪಾಠ ಕಲಿಸ್ತಿದ್ದಾನೆ. ಎಲಿಯ ಹೋದಾಗ ಅನ್ಯ ಸ್ತ್ರೀ ರೊಟ್ಟಿ ಕೊಡ್ತಾಳೆ, ಆದರೆ ಎಲಿಯನಿಗೆ ರೊಟ್ಟಿ ಹಾಕ್ತಾಳೆ. ಈಗ ಆ ಸ್ತ್ರೀಯೇ ರೊಟ್ಟಿಯನ್ನು ಕೇಳ್ತಿದ್ದಾಳೆ, ರೊಟ್ಟಿ ಕೊಡುವ ಪ್ರದೇಶವೇ ರೊಟ್ಟಿಯನ್ನು ಕೇಳ್ತಿದ್ದಾಳೆ. ಅಂದರೆ ಅವರು ಏನು ಕಳೆದುಕೊಂಡರು ಎಂಬುದನ್ನು ಅರ್ಥವಾಗುವಂತೆ ಹೇಳಿದನು. ಅಲ್ಲಿ ಯಹೂದಿಗಳು ನಂಬುವಂತಹ ಈ ರೊಟ್ಟಿ ಎಂದರೆ, ರೊಟ್ಟಿ ಎಂಬ ಪದಜಾಲವು ಆಶೀರ್ವಾದಗಳಿಗೆ, ಆಶೀರ್ವಚನಗಳಿಗೆ ಅಲ್ಲಿ ಅರ್ಥವನ್ನು ನೀಡುತ್ತದೆ. ದೇವರ ಆಶೀರ್ವಾದಗಳನ್ನು ಅವರು ಕಳೆದುಕೊಂಡಿದ್ದಾರೆ. ಆ ಯಹೂದಿಗಳ ರೊಟ್ಟಿಯನ್ನು ನಾಯಿ ಮರಿಯಂತೆ ನೋಡುವ ನಿಮಗೆ ಕೊಡುವುದು ಒಳ್ಳೆಯದಲ್ಲವಲ್ಲವೇ ಎಂಬ ಅರ್ಥ. ಆಗ ಆಕೆ, ನಿಜವೇ ಕರ್ತನೆ, ನಾಯಿ ಮರಿಗಳು ಸಹ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ಚೂರುಗಳನ್ನು ತಿನ್ನುತ್ತಾವಲ್ಲವೇ ಎಂದಳು. ಆತನೇ ಮೆಸ್ಸಿಯ, ಯಹೂದಿಗಳಿಗಾಗಿ ಬಂದ ರಾಜ, ನನಗಾಗಿಯೂ ಬಂದಿದ್ದಾನೆ, ನನ್ನ ಯಜಮಾನ ಎಂದು ನಂಬಿದಳು. ಆದುದರಿಂದ ಯಜಮಾನ ಮೇಜಿನಿಂದ ಎಂದಳು. ಯಜಮಾನನ ಮೇಜಿನಿಂದ ಚೂರುಗಳು ಬಿದ್ದಿವೆ, ಅವುಗಳನ್ನು ನಾನು ತಿಂದರೆ ಸಾಕು ಎಂದುಕೊಂಡು ಆ ನಂಬಿಕೆಯನ್ನು ತೋರಿಸಿದಳು. ಅದಕ್ಕಾಗಿ ನಂಬಿಕೆ ದೊಡ್ಡದು ಎಂದರು. ಆದುದರಿಂದ ಇದೆಲ್ಲವೂ ನಿಮಗೆ ಅರ್ಥವಾಯಿತು ಅಲ್ಲವೇ? ಈ ವ್ಯಾಖ್ಯಾನದಲ್ಲಿ ಎಷ್ಟು ಅರ್ಥವಿದೆ, ಇಷ್ಟು ಆಳವಾದ ಸಾರಾಂಶವಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಕೊನೆಯದಾಗಿ ಇನ್ನೊಂದು ಮುಖ್ಯ ವಿಷಯ, ಅನ್ಯರಿಗೆ ಪ್ರವೇಶವಿಲ್ಲ ಎಂದಲ್ಲ, ಆತನು ಅನ್ಯರಿಗಾಗಿ ಬರಲಿಲ್ಲ ಎಂದಲ್ಲ. ಆ ಪ್ರದೇಶದಲ್ಲಿ ಆ ಸಮಯದಲ್ಲಿ ಅವರಿಗಾಗಿ ಅವರನ್ನು ಉದ್ದೇಶಿಸಿ ಹಾಗೆ ಮಾತನಾಡಿದನು. ಅನ್ಯರಿಗೆ ಅನೇಕ ಸಂದರ್ಭಗಳಲ್ಲಿ, ಅನೇಕ ವಚನಗಳಲ್ಲಿ, ಅನೇಕ ವಿಷಯಗಳಲ್ಲಿ ಸುವಾರ್ತೆಯನ್ನು ನೀಡಲು ಮತ್ತು ಅವರ ಒಳಿತಿಗಾಗಿ ಅನ್ಯರು, ಗ್ರೀಕ್ ದೇಶದವರೆಲ್ಲರೂ ಒಂದೇ ಎಂದು ಅನೇಕ ವಚನಗಳು ನಮಗೆ ಹೇಳಿವೆ. ಅಷ್ಟೇ ಅಲ್ಲದೆ ಆಕೆ ಮೂಲಕವೇ ಅನ್ಯ ಜನಾಂಗದವರಿಗೆ ರಕ್ಷಣೆ ಸಿಕ್ಕಿತ್ತು ಎಂದು ಅನೇಕರು ಹೇಳ್ತಿದ್ದಾರೆ. ಅನ್ಯ ಜನಾಂಗದ ಆಶೀರ್ವಾದಗಳಿಗೆ, ರಕ್ಷಣೆಗೆ ಆಕೆ ಒಂದು ಉದಾಹರಣೆ, ಒಂದು ಮಾದರಿ. ಯೇಸು ನಿನ್ನ ನಂಬಿಕೆ ದೊಡ್ಡದು ಎಂದು ಮೆಚ್ಚಿಕೊಂಡು ನಂಬಿಕಸ್ಥರಲ್ಲಿ ಅನ್ಯ ಜನಾಂಗದವರೇ ಹೆಚ್ಚು ನಂಬಿಕೆಯನ್ನು ತೋರಿಸಿದ್ದಾರೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ ಮೊದಲ 6 ವಚನಗಳನ್ನು ನೋಡಿ. ಅನ್ಯ ಜನಾಂಗದವರನ್ನು ಮತ್ತು ಇಸ್ರಾಯೇಲ್ ಜನರನ್ನು ಒಂದೇ ನಿಜವಾದ ದೇವರ ಕಡೆಗೆ ನಡೆಸಿದ ಮಾರ್ಗವನ್ನು ಆತನು ತೋರಿಸಿದನು. ಯಹೂದಿಗಳಿಂದ, ಇಸ್ರಾಯೇಲ್ ಜನರಿಂದ ತನ್ನ ರಾಜ್ಯವನ್ನು ಪ್ರಾರಂಭಿಸಿ ಅನ್ಯ ಜನಾಂಗದವರಿಗೂ ವಿಸ್ತರಿಸಿ ವಿಶ್ವವ್ಯಾಪಕವಾಗಿ ವಿಸ್ತರಿಸಿದ ದೇವರ ರಾಜ್ಯವಾಗಿ ಮಾರ್ಪಟ್ಟಿದೆ ಎಂದು ಅರ್ಥ ಮಾಡಿಕೊಳ್ಳಿ.
ಆದುದರಿಂದ ಈ ವಿಷಯವೆಲ್ಲವೂ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ನಾನು ನಂಬ್ತೇನೆ. ಈ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಭಾಳ ಅಚ್ಚುಕಟ್ಟಾಗಿ ತಿಳಿಸಿದ್ದೇನೆ. ಮತ್ತೊಂದು ಉತ್ತಮ ವಿಡಿಯೋದ ಮುಖಾಂತರ ನಾನು ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಆಮೇನ್.